ಭೂತ ಭೂತ ಕಾಪಾಡಿ, ಯಾರಾದ್ರೂ ನನ್ನನ್ನು ಕಾಪಾಡಿ. ಅಯ್ಯೋ ಬೇಡ ಬೇಡ, ನನ್ನ ಬೇಡ. ಮಾನವ ಹೆದರಬೇಡ, ನಾನ್ ನಿನ್ನೇನು ಮಾಡಲ್ಲ. ಅಯ್ಯೋ ನಿನ್ಗೇನು ಮಾಡೋದಿಲ್ವಾ? ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ. ನನಗೆ ನೀನು ಒಳ್ಳೇದ್ ಮಾಡೋದಿರ್ಲಿ, ನಾನೇ ನಿನಗೆ ಒಳ್ಳೇದು ಮಾಡ್ತೀನಿ. ನೀನು ನನ್ ಒಳ್ಳೇದ್ ಮಾಡ್ತೀಯ? ಹೌದು, ಯಾಕೆಂದ್ರೆ ನಾನು 106 ವರ್ಷಗಳಿಂದ ಈ ಗಾಜಿನ ಬುಡ್ಡಿಲಿ ಸಿಕ್ಕಾಕೊಂಡಿದ್ದೆ. ನನ್ನನ್ನು ಬಿಡಿಸಿ ದೊಡ್ಡ ಉಪಕಾರ ಮಾಡಿದ್ದೀಯ, ಅದಕ್ಕೆ ನಾನು ಪ್ರತ್ಯುಪಕಾರ ಮಾಡೋದು ಬೇಡವಾ? ಹೌದು, ನೀನು ಒಳ್ಳೆ ಭೂತ. ನಿನ್ನಂತ ಒಳ್ಳೆ ಮನಸ್ಸು ಮನುಷ್ಯನಿಗೂ ಇರಲ್ಲ. ನಾನು ಶ್ರೀಮಂತನಾಗ್ಬೇಕಂತ ಆಸೆ, ನೀನೇ ಏನಾದ್ರೂ ದಾರಿ ತೋರಿಸು. ನನ್ನ ಆಸೆ ಹೇಳಿದ್ರೆ ನಿನಗೆ ರಾಶಿ ರಾಶಿ ಆಹಾರ ಕೊಡ್ತೀನಿ. ಓಹೋ, ನಿನಗೆ ಶ್ರೀಮಂತನಾಗೋ ಆಸೆನಾ? ಹೌದು, ಅದಕ್ಕೆ ನಾನೇನ್ ಮಾಡ್ಬೇಕು ಹೇಳು? ಆಗ್ಲಿ, ನಿನ್ನ ಆಸೆ ಈಡೇರೋಕೆ ನಾನೇ ಒಂದು ಉಪಾಯ ಹೇಳ್ತೀನಿ. ಇಲ್ಲಿಂದ 4 ಹರಿದಾರಿ ಹೋದ್ರೆ ಅಲ್ಲೊಂದು ಊರಿದೆ. ಅಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಇದ್ದಾನೆ. ಅವನಿಗೆ ಒಬ್ಳೇ ಮಗಳು. ಅವಳನ್ನು ಮದುವೆ ಆದ್ರೆ ಅವನ ಆಸ್ತಿ ಎಲ್ಲ ನಿಂದೆ. ನಾನು ಇನ್ನು ಹೋಗಿ ಮಗಳನ್ನ ಮದುವೆ ಮಾಡ್ಕೊಡು ಅಂದ್ರೆ ಕೊಡ್ತಾರಾ? ಇಲ್ಲ, ದೊಣ್ಣೆ ತಗೊಂಡು ಬಡದು ಬೀದಿಗೆ ಸೀತಾರೆ. ಮತ್ತೆ ಹಾಗಾದ್ರೆ ನಾನು ಏನ್ ಮಾಡ್ಬೇಕು? ನಾನ್ ಹೋಗಿ ಆ ಶ್ರೀಮಂತನ ಮಗಳನ್ನ ಹಿಡ್ಕೊಳ್ತೀನಿ. ಬಿಡಿಸಿದವ್ರಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಶ್ರೀಮಂತ ಡಂಗ ಹೊಡಿಸ್ತಾನೆ. ನೀನ್ ಬಂದ್ರೆ ನಾನ್ ಬಿಟ್ಟು ಹೋಗ್ತೀನಿ, ನಿನ್ನ ಆಸೆ ಈಡೇರುತ್ತೆ. ಒಳ್ಳೆ ಉಪಾಯ, ನಾನು ಹಾಗೆ ಮಾಡ್ತೀನಿ. ಒಂದ್ ವೇಳೆ ನೀನ್ ಮರ್ತು ಹೋದ್ರೆ? ಹಾ, ನನಗೆ ಮರುವು. ಆದ್ರೂ ನೀನೇನು ಚಿಂತೆ ಮಾಡಬೇಡ. ನನ್ನನ್ನ ಬುಡ್ಡಿ ಭೂತ ಅಂತ 2 ಸಲ ಕರಿ, ನನಗೆ ಗುರುತು ಸಿಕ್ಕುತ್ತೆ. ಆಯ್ತು, ಹಾಗಾದ್ರೆ ನೀನು ಈಗ ಹೋಗು. ಈಗ ಶ್ರೀಮಂತನ ಮನೆಗೆ ಹೊರಟೆ ನಾನೀಗ. ನನ್ಗಂತೂ ಭಯದಿಂದ ಕೈಕಾಲೆಲ್ಲ ನಡ್ತಾ ಇತ್ತು. ಎಲ್ಲಿ ಆ ಭೂತ ನನ್ನ ಒಂದೇ ತುತ್ತಲ್ಲಿ ನುಂಗಿ ನೀರು ಕುಡಿದ್ ಬಿಡ್ತಿತ್ತು ಅಂತ, ನನ್ನ ಕಥೆನೇ ಮುಗ್ದಾಯ್ತು ಅಂತ ಎಳ್ಳು ನೀರು ಬಿಟ್ಬಿಡ್ತಾ ಇದ್ದೆ. ಹಾಗೇನಾದ್ರೂ ಆಗಿದ್ರೆ ಒಬ್ಬ ಸ್ನೇಹಿತ ಕಳೆದೋಗ್ತಾ ಇದ್ದ. ಸ್ನೇಹಿತ ಇಲ್ಲಿ ನನ್ನ ಆಸೆ ಎಲ್ಲ ನಾಶವಾಗ್ತಾ ಇತ್ತಲ್ಲ. ಕುದುರೆನೇ ಮುಳುಗೋಗುವಾಗ ಬಾಲ್ ಕತ್ರಂತೆ, ಹಂಗಾಯ್ತು ನಿನ್ ಕತೆ. ಅಲ್ಲಯ್ಯ, ನೀನೇ ಭೂತದ ಬಾಯಿಗೆ ತುತ್ತಾಗುವಾಗ ಇನ್ನು ನಿನ್ನ ಆಸೆ ಕಟ್ಕೊಂಡು ಏನಯ್ಯ ಮಾಡ್ತಾ ಇದ್ದೆ? ನಿಜ ಕಣೋ, ಒಂದು ಕ್ಷಣ ಶ್ರೀಮಂತಿಕೆ ಆಸೆ ಎಲ್ಲ ಎಲ್ಲಾದ್ರೂ ಹಾಳಾಗೋಗ್ಲಿ, ಪ್ರಾಣ ಉಳಿದ್ರೆ ಸಾಕು ಅಂತ ಆ ಭೂತದ ಹತ್ರ ಅಂಗಲಾಚಿ ಬೇಡ್ಕೊಂಡೆ. ಚಿಂತೆ ಇಲ್ಲ ಕಣಯ್ಯ, ನೀನು ಹೀಗೆ ಕನಸು ಕಾಣ್ತಾನೆ ಜೀವನ ಕಳೆದು ಬಿಡ್ತೀಯನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನ್ನ ಆಸೆ ಈಡೇರೋ ಅವಕಾಶ ಸಿಗುತ್ತೆ ಅಂತ ನಾನಂತೂ ಅಂದ್ಕೊಂಡೇ ಇರ್ಲಿಲ್ಲ. ಇದಕ್ಕೆಲ್ಲ ನೀನೇ ಕಾರಣ ಕಣಯ್ಯ. ನೀನ್ ಆ ಸನ್ಯಾಸಿ ವಿಷಯ ಹೇಗೆ ಹೋಗಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಎಲ್ರ ಹಾಗೆ ಆ ಸನ್ಯಾಸಿನೂ ಹೊಟ್ಟೆಪಾಡಿಗೆ ವೇಷ ಹಾಕೊಂಡಿದ್ದಾನೆ ಅನ್ಕೊಂಡಿದ್ದೆ. ಇಲ್ಲ ಕಣೋ, ಅವನು ನಿಜವಾಗ್ಲೂ ಮಹಿಮಾವಂತ. ಅವನು ಕೊಟ್ಟ ತಾಯ್ತ ಹೋಗಕ್ ಹೋದಾಗ್ಲೇ ಆ ಗಾಜಿನ ಬುಡ್ಡಿ ಸಿಕ್ಕಿದ್ದು. ಅದು ಕಾಕತಾಳೀಯ ನ್ಯಾಯವೋ ಏನೋ. ಹಾಗಂದ್ರೆ? ಅದೇ, ಪೀಡೆ ತೊಲಗ್ಲಿ ಅಂತ ಅವನ್ ನಿನ್ಗೆ ತಾಯ್ತ ಕೊಟ್ಟ. ನೀನ್ ಅದನ್ನ ಹೂಳಕ್ ಹೋದಾಗ ಅಕಸ್ಮಾತ್ ನಿನ್ಗೆ ಬುಡ್ಡಿ ಸಿಕ್ಕಿರ್ಬೋದು. ಛೇ, ಹಾಗಲ್ಲ ಕಣಯ್ಯ. ಅವನು ವೇಷಧಾರಿ ಆಗಿದ್ರೆ ನನ್ನ ಹತ್ರ ಹಣ ಕೇಳ್ತಿರ್ಲಿಲ್ವಾ? ಅದೇನೋ ನಿಜ, ಅವನಲ್ಲಿ ಏನೋ ಶಕ್ತಿ ಇರ್ಬೇಕು. ಸರಿ, ಈಗೇನ್ ಮಾಡ್ತೀಯಾ? ಆ ಶ್ರೀಮಂತನ ಊರಿಗೆ ಹೋಗ್ತೀನಿ. ಇಷ್ಟೊತ್ತಿಗೆ ಆ ಭೂತ ಅವನ್ ಮಗಳನ್ನ ಹಿಡಿದಿರ್ಬೇಕು. ಈಗಾಗಲೇ ಊರಲ್ಲೆಲ್ಲ ಡಂಗೂರ ಹೊಡಿತಾ ಇರ್ಬೇಕು. ಸರಿಯಪ್ಪ, ಹೋಗು. ಆದ್ರೆ ಶ್ರೀಮಂತಿಗೆ ಬಂದ್ ಕೂಡ್ಲೆ
ಈ ನಿನ್ನ ಮಿತ್ರನ ಮರ್ತು ಬಿಟ್ಟಿಯ? ಎಲ್ಲಾದ್ರೂ ಉಂಟಾ? ನಾನು ಮದುವೆಗೆ ಹೇಳಿ ಕಳಿಸ್ತೀನಿ, ಖಂಡಿತ ಬರ್ಬೇಕು, ಒಳ್ಳೆ ಉಪಚಾರ ಮಾಡ್ತೀನಿ. ಕೂಸುಟ್ಟೋಕ್ ಮುಂಚೆನೆ ಕುಲಾವಿನ? ಇರ್ಲಿ ಇರ್ಲಿ, ನೀನು ನಿನ್ನ ಆಸೆನ ಈಡೇರಿಸ್ಕೋ. ಹೊರಡು ಹೊರಡು. ಬರ್ತೀನಪ್ಪ. ಇವರು ನಮ್ಮೂರಿನ ಭಾರಿ ಶ್ರೀಮಂತರು. ಇವರು ನಮ್ಮ ಗುರುಗಳು. ಭೂತ ಪೇತ ಬಿಡಿಸೋದ್ರಲ್ಲಿ ಎತ್ತದ ಕೈ. ಮಂತ್ರವಾದಿಗಳೇ, ನನಗಿರೋದು ಒಬ್ಳೇ ಮಗಳು. ಅವಳಿಗೆ ಭೂತನೋ ಪ್ರೇತನೋ ಮೆಟ್ಕೊಂಡಿದೆ, ಹೇಗೂ ಆಡ್ತಾ ಇದ್ದಾಳೆ. ನಿಮ್ಮ ಅದ್ಭುತವಾದ ಮಂತ್ರಶಕ್ತಿಯಿಂದ ಅದನ್ನು ಓಡಿಸೋಕೆ ಸಾಧ್ಯನಾ? ನೀವು ಕೇಳಿದಷ್ಟು ವರಗಳನ್ನು ಕೊಡ್ತೀನಿ. ಅದು ಭೂತ ಇರಲಿ ಪಿಶಾಚಿ ಇರಲಿ, ನನ್ನನ್ನು ನೋಡಿದ ಕೂಡಲೇ ಓಡಿ ಹೋಗುತ್ತೆ ಅದು. ಆ ಕೆಲಸವನ್ನ ತಾವು ಈಗಲೇ ಮಾಡಬಹುದಲ್ಲ? ಶುಭಸ್ತ ಶೀಘ್ರಂ, ಈಗಿಂದೀಗ್ಲೇ ಆ ಭೂತನ ನಮ್ಮೂರಿಂದ ಆಚೆ ಓಡಿಸ್ಬಿಡೋಣ. ಸರಿ, ನಡೀರಿ. ಬನ್ನಿ ಗುರುಗಳೇ.
3 ದಿನಗಳಿಂದ ನನಗೂ ಸಾಕಾಗೋಗಿದೆ. ಬೇರೆ ಯಾರು ಭೂತ ಬಿಡಿಸೋಕೆ ಪ್ರಯತ್ನ ಪಡ್ಲಿಲ್ವಾ? ತುಂಬಾ ಜನ ಮಂತ್ರವಾದಿಗಳು ಬಂದಿದ್ರು. ಅವ್ರು ಈ ಭೂತ ಬಿಡಿಸೋದಿರ್ಲಿ, ಭೂತದ ಕೈಯಿಂದನೇ ಚೆನ್ನಾಗಿ ವಧೆ ತಿಂದು ಇನ್ನೀ ಕಡೆ ತಲೆ ಹಾಕು ಮಲ್ಗೋಲ್ಲ ಅಂತ ಶಬ್ದ ಮಾಡಿ ಓಡ್ ಹೋದ್ರು. ಹಾಗಾದ್ರೆ ಅದು ಮಹಾಶಕ್ತಿವಂತ ಭೂತವೇ ಆಗಿರ್ಬೇಕು. ಆ ಶಕ್ತಿ ಮನೆ ಹಾಳಾಗಿ ಹೋಯ್ತು. ನನಗೆ ನನ್ನ ಮಗಳು ಮುಖ್ಯ. ಅವಳ ಮೇಲೆ ನಾನು ಪ್ರಾಣನೇ ಇಟ್ಕೊಂಡಿದ್ದೀನಿ. ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಜೀವ ಸಹಿತ ಉಳಿಯಲ್ಲ. ಯಾಕೆ ನಿರಾಸೆ ಆಗ್ತೀರ? ನಾನು ಪ್ರಯತ್ನ ಪಡ್ತೀನಿ. ನಿನ್ನ ಕೈಯಿಂದ ಆಗತ್ತಾ ಇಲ್ವಾ ಅಂತ ಈಗಲೇ ಹೇಳ್ಬಿಡಪ್ಪ. ನೀನೇನಾದ್ರು ಭೂತ ಬಿಡ್ಸೋಕ್ ಹೋಗಿ ಭೂತದ ಹತ್ರ ಒದೆ ತಿನ್ನೋ ಹಾಗಿದ್ರೆ ಈಗಲೇ ನೀನು ಹೊರಟೋಗಪ್ಪ. ನೀನು ನನ್ನ ದಾರಿ ನಾನು ನೋಡ್ಕೋತೀನಿ. ನೀವು ನನ್ನ ಹೇಳಿ ಅಂದ್ಕೊಂಡ್ರ? ನನ್ನ ಶಕ್ತಿ ಮೇಲೆ ಅಷ್ಟೊಂದು ಸಂದೇಹನ? ದಯವಿಟ್ಟು ತಪ್ಪು ತಿಳ್ಕೋಬೇಡಪ್ಪ. ನಿನ್ನನ್ನು ನೋಡಿದ್ರೆ ಮಾಟ ಮಂತ್ರ ತಂತ್ರ ಇದ್ಯಾವುದು ಬರೋನ್ ಹಾಗೆ ಕಾಣಿಸ್ತಾ ಇಲ್ಲಪ್ಪ. ಅದಕ್ಕೆ ಹೇಳಿದೆ. ನೀವೇನು ಹೆದರ್ಬೇಕಾಗಿಲ್ಲ. ಆ ಕೆಲಸ ಖಂಡಿತ ನನ್ನಿಂದ ಆಗುತ್ತೆ. ಆದ್ರೆ ನೀವು ನಿಮ್ಮ ಮಾತನ್ನು ಉಳಿಸ್ಕೋಬೇಕು ಅಷ್ಟೇ. ಯಾವ ಮಾತು? ಅದೇ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಡೋದು, ನಿಮ್ಮ ಆಸ್ತಿನೆಲ್ಲ ನನಗೆ ಕೊಡೋದು.